ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇಂದಿನ ಭಾಗದಲ್ಲಿ ಸಂವಿಧಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ. ಮೊದಲನೇ ಪ್ರಶ್ನೆ, ಭಾರತದ ಅಟಾರ್ನಿ ಜನರಲ್ ನೇಮಕದ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದು? ಆಪ್ಷನ್ಸ್: 75ನೇ ವಿಧಿ, 76ನೇ ವಿಧಿ, 77ನೇ ವಿಧಿ, 78ನೇ ವಿಧಿ. ಕರೆಕ್ಟ್ ಆನ್ಸರ್ 76ನೇ ವಿಧಿ. ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ನೇಮಕದ ಬಗ್ಗೆ ತಿಳಿಸುವ ವಿಧಿ ಯಾವುದು? ಆಪ್ಷನ್ಸ್: 124ನೇ ವಿಧಿ, 224ನೇ ವಿಧಿ, 127ನೇ ವಿಧಿ, 227ನೇ ವಿಧಿ. ಕರೆಕ್ಟ್ ಆನ್ಸರ್ 124ನೇ ವಿಧಿ. ರಾಜ್ಯಪಾಲರ ನೇಮಕದ ಬಗ್ಗೆ ತಿಳಿಸುವ ವಿಧಿ ಯಾವುದು? ಆಪ್ಷನ್ಸ್: 153ನೇ ವಿಧಿ, 154ನೇ ವಿಧಿ, 155ನೇ ವಿಧಿ, 156ನೇ ವಿಧಿ. ಕರೆಕ್ಟ್ ಆನ್ಸರ್ 155ನೇ ವಿಧಿ. ಚುನಾವಣಾ ಆಯುಕ್ತರ ನೇಮಕಕ್ಕೆ ಸಂಬಂಧಿಸಿದ ವಿಧಿ ಯಾವುದು? ಆಪ್ಷನ್ಸ್: 324ನೇ ವಿಧಿ, 325ನೇ ವಿಧಿ, 326ನೇ ವಿಧಿ, 329ನೇ ವಿಧಿ. ಕರೆಕ್ಟ್ ಆನ್ಸರ್ 324ನೇ ವಿಧಿ. ಸಂವಿಧಾನದ ಯಾವ ವಿಧಿಯ ಪ್ರಕಾರ ರಾಷ್ಟ್ರಪತಿಯು ಸುಗ್ರೀವಾಜ್ಞೆಗಳನ್ನು ಹೊರಡಿಸಬಹುದು? ಆಪ್ಷನ್ಸ್: 123ನೇ ವಿಧಿ, 125ನೇ ವಿಧಿ, 127ನೇ ವಿಧಿ, 129ನೇ ವಿಧಿ. ಕರೆಕ್ಟ್ ಆನ್ಸರ್ 123ನೇ ವಿಧಿ. ರಾಷ್ಟ್ರಪತಿಯನ್ನು ಚುನಾಯಿಸುವವರು ಯಾರು? ಆಪ್ಷನ್ಸ್: ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರು, ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಸದಸ್ಯರು, ಸಂಸತ್ತು ಮತ್ತು ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು, ಸಂಸತ್ತು ಮತ್ತು ರಾಜ್ಯ ವಿಧಾನಸಭೆಗಳ ಎಲ್ಲ ಸದಸ್ಯರು. ಕರೆಕ್ಟ್ ಆನ್ಸರ್ ಸಂಸತ್ತು ಮತ್ತು ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು. ಭಾರತದ ಅಲಿಪ್ತ ನೀತಿಯ ಶಿಲ್ಪಿ ಯಾರು? ಆಪ್ಷನ್ಸ್: ಗಾಂಧೀಜಿ, ನೆಹರು, ಇಂದಿರಾ ಗಾಂಧಿ, ಲಾಲ್ ಬಹದ್ದೂರ್ ಶಾಸ್ತ್ರಿ. ಕರೆಕ್ಟ್ ಆನ್ಸರ್ ನೆಹರು. ಉಪರಾಷ್ಟ್ರಪತಿಯನ್ನು ಚುನಾಯಿಸುವವರು ಯಾರು? ಆಪ್ಷನ್ಸ್: ಪ್ರಜೆಗಳು, ಸಂಸತ್ತಿನ ಚುನಾಯಿತ ಸದಸ್ಯರು, ಸಂಸತ್ತಿನ ಎಲ್ಲ ಸದಸ್ಯರು, ವಿಧಾನಸಭೆ ಮತ್ತು ಸಂಸತ್ತಿನ ಸದಸ್ಯರು. ಕರೆಕ್ಟ್ ಆನ್ಸರ್ ಸಂಸತ್ತಿನ ಎಲ್ಲ ಸದಸ್ಯರು. ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ನಿವೃತ್ತಿಯ ವಯಸ್ಸು ಎಷ್ಟು? ಆಪ್ಷನ್ಸ್: 60 ವರ್ಷ, 62 ವರ್ಷ, 65 ವರ್ಷ, 70 ವರ್ಷ. ಕರೆಕ್ಟ್ ಆನ್ಸರ್ 65 ವರ್ಷ. ಕೇಂದ್ರದ ಮಂತ್ರಿಗಳನ್ನು ಆಯ್ಕೆ ಮಾಡುವವರು ಯಾರು? ಆಪ್ಷನ್ಸ್: ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಲೋಕಸಭಾಧ್ಯಕ್ಷರು, ಪ್ರಧಾನಮಂತ್ರಿ. ಕರೆಕ್ಟ್ ಆನ್ಸರ್ ಪ್ರಧಾನಮಂತ್ರಿ. ಸುಪ್ರೀಂ ಕೋರ್ಟ್ನ ಪ್ರಥಮ ಮುಖ್ಯ ನ್ಯಾಯಾಧೀಶರು ಯಾರು? ಆಪ್ಷನ್ಸ್: ಕೆ ಮುಖರ್ಜಿ, ಸರ್ಕಾರಿಯಾ, ಹರಿಲಾಲ್ ಜೆ ಕಾನಿಯಾ, ಪತಂಜಲಿ ಶಾಸ್ತ್ರಿ. ಕರೆಕ್ಟ್ ಆನ್ಸರ್ ಹರಿಲಾಲ್ ಜೆ ಕಾನಿಯಾ. ಮುಖ್ಯ ನ್ಯಾಯಾಧೀಶರನ್ನೊಳಗೊಂಡ ಸುಪ್ರೀಂ ಕೋರ್ಟ್ನ ಒಟ್ಟು ನ್ಯಾಯಾಧೀಶರ ಸಂಖ್ಯೆ ಎಷ್ಟು?
ಆಪ್ಷನ್ಸ್ 24 1, 26 1, 30 1, 33 1. ಕರೆಕ್ಟ್ ಆನ್ಸರ್ 33 + 1. ಭಾರತದಲ್ಲಿ ಒಟ್ಟು ಎಷ್ಟು ಹೈಕೋರ್ಟುಗಳಿವೆ? ಆಪ್ಷನ್ಸ್ 18, 21, 25, 28. ಕರೆಕ್ಟ್ ಆನ್ಸರ್ 25. ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ಯಾರು ನೇಮಿಸುತ್ತಾರೆ? ಆಪ್ಷನ್ಸ್ ಮುಖ್ಯಮಂತ್ರಿ, ರಾಜ್ಯಪಾಲರು, ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು, ರಾಷ್ಟ್ರಪತಿ. ಕರೆಕ್ಟ್ ಆನ್ಸರ್ ರಾಜ್ಯಪಾಲರು. ಸಂವಿಧಾನದ ಯಾವ ವಿಧಿಯ ಪ್ರಕಾರ ರಾಜ್ಯಪಾಲರು ಸುಗ್ರೀವಾಜ್ಞೆಗಳನ್ನು ಹೊರಡಿಸಬಹುದು? ಆಪ್ಷನ್ಸ್ 123ನೇ ವಿಧಿ, 207ನೇ ವಿಧಿ, 213ನೇ ವಿಧಿ, 224ನೇ ವಿಧಿ. ಕರೆಕ್ಟ್ ಆನ್ಸರ್ 213ನೇ ವಿಧಿ. ಉಪರಾಷ್ಟ್ರಪತಿ ಹುದ್ದೆಯ ಬಗ್ಗೆ ತಿಳಿಸುವ ವಿಧಿ ಯಾವುದು? ಆಪ್ಷನ್ಸ್ 61ನೇ ವಿಧಿ, 63ನೇ ವಿಧಿ, 65ನೇ ವಿಧಿ, 66ನೇ ವಿಧಿ. ಕರೆಕ್ಟ್ ಆನ್ಸರ್ 63ನೇ ವಿಧಿ. ಪ್ರಸ್ತುತ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾರು? ಆಪ್ಷನ್ಸ್ ಸನ್ಮಾನ್ಯ ಯು ಲಲಿತ್, ಸನ್ಮಾನ್ಯ DY ಚಂದ್ರಚೂಡ, ಸನ್ಮಾನ್ಯ ಸಂಜೀವ್ ಖನ್ನಾ, ಸನ್ಮಾನ್ಯ BR ಗವಾಯಿ. ಕರೆಕ್ಟ್ ಆನ್ಸರ್ ಸನ್ಮಾನ್ಯ BR ಗವಾಯಿ. ಪ್ರಸ್ತುತ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾರು? ಆಪ್ಷನ್ಸ್ ನ್ಯಾಯಮೂರ್ತಿ ವಿಭು ಬಕ್ರು, ನ್ಯಾಯಮೂರ್ತಿ ಅಂಜಾರಿಯಾ, ನ್ಯಾಯಮೂರ್ತಿ PS ದಿನೇಶ್ ಕುಮಾರ್, ನ್ಯಾಯಮೂರ್ತಿ ಪ್ರಸನ್ನ B ವರಾಳೆ. ಕರೆಕ್ಟ್ ಆನ್ಸರ್ ನ್ಯಾಯಮೂರ್ತಿ ವಿಭು ಬಕ್ರು. ಹೈಕೋರ್ಟ್ ನ್ಯಾಯಾಧೀಶರ ನಿವೃತ್ತಿಯ ವಯಸ್ಸು ಎಷ್ಟು? ಆಪ್ಷನ್ಸ್ 58 ವರ್ಷ, 60 ವರ್ಷ, 62 ವರ್ಷ, 65 ವರ್ಷ. ಕರೆಕ್ಟ್ ಆನ್ಸರ್ 62 ವರ್ಷ. ನಮ್ಮ ಶ್ರಮ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಕೊಡುವುದನ್ನು ಮರೆಯದಿರಿ. ಹಾಗೆಯೇ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.